Hello viewers, welcome to Baswaitia Manavi. ಇವತ್ತಿನ ಕ್ಲಾಸಲ್ಲಿ ಎರೋ ರೆಕ್ಟಿಫಿಕೇಶನ್. ಸೊ ಎರೋ ರೆಕ್ಟಿಫಿಕೇಶನ್ ನಾವು ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದು ಆ ಪ್ರಾಬ್ಲಮ್ ಸಮೇತ ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಓಕೆ ವಿವರ್ಸ್, ಟ್ಯಾಲಿ ಅನ್ನೋದು ಓಪನ್ ಮಾಡ್ಕೊಳ್ಳಿ. ಸೊ ಕಂಪ್ನಿ ಅನ್ನೋದು ಆಲ್ರೆಡಿ ಮಿಸ್ ರಾಜಲಕ್ಷ್ಮಿ ಅಂತ ಹೇಳ್ಬಿಟ್ಟು ನಾನು ಕಂಪ್ನಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ಈಗ ಬಂದ್ಬಿಟ್ಟು ಎಸ್ಕೇಪ್ ಮಾಡ್ಕೊಳ್ಳಿ. ಈಗ ಅಕೌಂಟ್ಸ್ ಇನ್ಫೋ ಲೆಡ್ಜರ್ಸ್ ಅಂತ ತಗೊಳ್ಳಿ. ಸೊ ಕ್ರಿಯೇಟ್ ಮಲ್ಟಿಪಲ್ ಲೆಡ್ಜರ್ಸ್ ತಗೊಳ್ಳಿ. ಆಲ್ ಐಟಮ್ಸ್ ಅಂತ ತಗೊಳ್ಳಿ. ಇಲ್ಲಿ ನೀವು ಪ್ರಾಬ್ಲಮ್ ನೋಡ್ಬೋದು. ಮಿಸ್ ರಾಜಲಕ್ಷ್ಮಿ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 3 lakh rupees. ಸೊ ಈ ರಾಜಲಕ್ಷ್ಮನ್ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಿರೋದ್ರಿಂದ ಬಿಸ್ನೆಸ್ಗೆ ಅವ್ರ ಹೆಸರಲ್ಲೇ ಕಂಪ್ನಿ ಕ್ರಿಯೇಟ್ ಮಾಡಿದ್ದೀನಿ. ಮತ್ತೆ ಅವ್ರ ಹೆಸರಲ್ಲೇ ರಾಜಲಕ್ಷ್ಮನ್ ಅವ್ರ ಹೆಸರಲ್ಲೇ ಕ್ಯಾಪಿಟಲ್ ಅಕೌಂಟ್ ನಾನು ತಗೊಳ್ತಾ ಇರೋದ್ರಿಂದ ಸೊ ಲೆಡ್ಜರ್ಸ್ನ ನಾವು ಕ್ರಿಯೇಟ್ ಮಾಡೋಣ. ಮಿಸ್ ರಾಜಲಕ್ಷ್ಮಿ. ಸೊ ಕ್ಯಾಪಿಟಲ್ ಅಕೌಂಟ್ ಅಂತ ತಗೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಶಿ ಓಪನ್ಡ್ ರಾಜಲಕ್ಷ್ಮನ್ ಅವರು ಅಕೌಂಟ್ ಓಪನ್ ಮಾಡ್ತಾ ಇದ್ದಾರೆ. ಯಾವ ಬ್ಯಾಂಕಲ್ಲಿ? SBI ಬ್ಯಾಂಕಲ್ಲಿ. ಓಪನಿಂಗ್ ಬ್ಯಾಲೆನ್ಸ್ ಆಗ್ತಾ ಇರೋದ್ರಿಂದ ಎಷ್ಟು? 1,50,000. ನಾವು ಹಾಗಾಗಿ ಇಲ್ಲಿ SBI ಬ್ಯಾಂಕ್ ಅಂತ ತಗೊಳ್ಳಿ. ಬ್ಯಾಂಕ್ ಅಕೌಂಟ್ ಎಷ್ಟು ಓಪನಿಂಗ್ ಬ್ಯಾಲೆನ್ಸ್ ಇದೆ? 1,50,000. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕೂಟರ್ ಪರ್ಚೇಸ್ ಥ್ರೂ ಬ್ಯಾಂಕ್. ಸ್ಕೂಟರ್ ಪರ್ಚೇಸ್ ಥ್ರೂ ಬ್ಯಾಂಕ್ ಅಂದ್ರೆ ನಾವಿಲ್ಲಿ ಸ್ಕೂಟರ್ ಆಫೀಸ್ ಪರ್ಪಸ್ಗೆ ಯೂಸ್ ಮಾಡ್ತಿರೋದ್ರಿಂದ ಇದು ಫಿಕ್ಸ್ಡ್ ಅಸೆಟ್ ಬರುತ್ತೆ. ನೆಕ್ಸ್ಟ್ ಬಂದು ಸ್ಯಾಲ್ರಿ ಪೇಯ್ಡ್. ಸ್ಯಾಲ್ರಿ ಪೇಯ್ಡ್. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಬಂದು ಫರ್ನಿಚರ್ ಪರ್ಚೇಸ್ಡ್. ಇವು ಲೆಡ್ಜರ್ಸ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಇವೆಲ್ಲ ಫಸ್ಟ್ ಫರ್ನಿಚರ್ ಅಂದ್ರೆ ಆಫೀಸ್ ಪರ್ಪಸ್ ಯೂಸ್ ಮಾಡ್ತಿರೋದ್ರಿಂದ ನಾವು ಆ ಫರ್ನಿಚರ್ನ ಫಿಕ್ಸ್ಡ್ ಅಸೆಟ್ ಅಂತ ಹೇಳ್ಬಿಟ್ಟು ಅಂಡರ್ ಬುಕ್ ತೊಗೊಳ್ಬೇಕಾಗ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಡೊನೇಷನ್ ರಿಸೀವ್ಡ್. ಡೊನೇಷನ್ ರಿಸೀವ್ ಸಾರಿ ಸೊ ಇದು ಬಂದ್ಬಿಟ್ಟು ರಿಸೀವ್ ಅಂದ್ರೆ ನಮಗೆ ಇನ್ಕಮ್ ಆಗ್ತಾ ಇರೋದ್ರಿಂದ ಇಂಡೈರೆಕ್ಟ್ ಇನ್ಕಮ್ ಅಂತ ತಗೊಳ್ಬೇಕಾಗ್ತದೆ. ನೆಕ್ಸ್ಟ್ ಕಂಪ್ಯೂಟರ್ ಪರ್ಚೇಸ್ಡ್. ಸೊ ಇದು ಆಫೀಸ್ ಪರ್ಪಸ್ ಯೂಸ್ ಮಾಡ್ತಾ ಇದೀವಿ, ಹಂಗಾಗಿ ಇದನ್ನ ಫಿಕ್ಸ್ಡ್ ಅಸೆಟ್ ಅಂತ ಹೇಳಿ ಅಂಡರ್ ಗ್ರೂಪ್ ಅಲ್ಲಿ ಹಾಕ್ಬೇಕಾಗ್ತದೆ. ನೆಕ್ಸ್ಟ್ ಕರೆಂಟ್ ಬಿಲ್ ಪೇಯ್ಡ್. ಇದು ಬಂದ್ಬಿಟ್ಟು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಆಫೀಸ್ ಎಕ್ಸ್ಪೆನ್ಸಸ್. ಸೊ ಇದು ಎಕ್ಸ್ಪೆನ್ಸ್ ಅಂತ ತೊಗೊಳ್ಬೇಕಾಗ್ತದೆ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿ. ಸೊ ಓಕೆ ವ್ಯೂವರ್ಸ್, ನಾವು ಲೆಡ್ಜರ್ಸ್ ಅನ್ನೋದು ಕ್ರಿಯೇಟ್ ಮಾಡ್ಕೊಂಡಿವಿ. ಸೊ ಟೋಟಲ್ ಬಂದ್ಬಿಟ್ಟು ನಮ್ದು 9 ಲೆಡ್ಜರ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿವಿ. ಈಗ ಎಕ್ಸೆಪ್ಟ್ ಎಸ್ ಆರ್ ನೋ ಮಾಡ್ಕೊಳ್ಳಿ. ಓಕೆ ವ್ಯೂವರ್ಸ್, ಸೊ ಎಸ್ಕೇಪ್ ಮಾಡ್ಕೊಳ್ಳಿ. ಈಗ ಎಸ್ಕೇಪ್ ಮಾಡ್ಕೊಳ್ಳಿ. ಈಗ ನೀವು ಅಕೌಂಟಿಂಗ್ ವೋಚರ್ ಹತ್ರ ಹೋಗಿ. ಸೊ ನಮಗೆ ಮಿಸ್ ರಾಜಲಕ್ಷ್ಮಿ ಅವರು ಬಿಸ್ನೆಸ್ಗೆ 3 ಲಕ್ಷ ರೂಪಾಯಿ ತಗೊಂಡ್ಬರ್ತಿರೋದ್ರಿಂದ 3 lakh rupees ರಿಸಿಪ್ಟ್ ಅಂತ ಬರುತ್ತೆ. ಏನಿದು? F6. F6 ಮಾಡ್ಕೊಳ್ಳಿ. ಕ್ಯಾಶ್ ಮಿಸ್ ರಾಜಲಕ್ಷ್ಮಿ. ಎಷ್ಟು? 3 lakh rupees. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಶಿ ಓಪನ್ಡ್ ನ್ಯೂ ಬ್ಯಾಂಕ್ ಅಕೌಂಟ್ SBI ಬ್ಯಾಂಕ್ ವಿತ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು? 1,50,000. ಆಲ್ರೆಡಿ ನಾವು ಲೆಡ್ಜರ್ಸ್ ಅಲ್ಲಿ ಹಾಕಿದೀವಿ ಅಮೌಂಟ್ ಅನ್ನೋದು. ಸ್ಕೂಟರ್ ಪರ್ಚೇಸ್ ಥ್ರೂ ಬ್ಯಾಂಕ್. ಸ್ಕೂಟರ್ ಪರ್ಚೇಸ್ ಮಾಡ್ತಿರೋದ್ರಿಂದ ನಮಗೆ F5 ಆಗ್ತದ. F5 ಪ್ರೆಸ್ ಮಾಡಿ. ಸೊ ಯಾವ್ದ್ರ ಮುಖಾಂತರ ಮಾಡ್ತಿರೋದು? ಬ್ಯಾಂಕ್. ಸ್ಕೂಟರ್ ಎಷ್ಟಿದೆ? 18,000. 18,000 ರೂಪಾಯಿ. ಎಕ್ಸೆಪ್ಟ್ ಎಸ್ ಆರ್. ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಲ್ರಿ ಪೇಯ್ಡ್. ಪೇಮೆಂಟ್ ಆಗ್ತಿರೋದ್ರಿಂದ
ಸೊ ಕ್ಯಾಶ್ ಅಂತ ತೊಗೊಳ್ಳಿ. ಸ್ಯಾಲ್ರಿ ಪೇಯ್ಡ್ ಎಷ್ಟಿದೆ 15,000 ರೂಪಾಯಿ. ನೆಕ್ಸ್ಟ್ ಬಂದು ಫರ್ನಿಚರ್ ಪರ್ಚೇಸ್ ಥ್ರೂ ಬ್ಯಾಂಕ್. ಸೊ ಪೇಮೆಂಟ್ ಇದನ್ನು ಯಾವ್ದ್ರ ಮುಖಾಂತರ SBI ಬ್ಯಾಂಕ್ ಅಂತ ತೊಗೊಳ್ಳಿ. FU ಫರ್ನಿಚರ್. ಸೊ ಎಷ್ಟಿದೆ 25,000. ಸೊ ನೆಕ್ಸ್ಟ್ ಬಂದು ಡೊನೇಷನ್ ರಿಸೀವ್ಡ್. ಸೊ ಡೊನೇಷನ್ ರಿಸೀವ್ಡ್ ಅಂದ್ರೆ ನಮಗೆ ಇಲ್ಲಿ F6 ಅಂತ ಬರುತ್ತೆ. F6 ಅಂತ ತೊಗೊಳ್ಳಿ. ರಿಸಿಪ್ಟ್. ಸೊ ಕ್ಯಾಶ್ ಡೊನೇಷನ್ ರಿಸೀವ್ಡ್ ಎಷ್ಟಿದೆ ನೋಡಿ 600 rupees. ನೆಕ್ಸ್ಟ್ ಬಂದು ಕಂಪ್ಯೂಟರ್ ಪರ್ಚೇಸ್ಡ್ ಎಷ್ಟು 15,000. F5 ಮಾಡಿ ಪೇಮೆಂಟ್ ಕ್ಯಾಶ್ ಕಂಪ್ಯೂಟರ್ ಪರ್ಚೇಸ್ಡ್ ಎಷ್ಟಿದೆ ನೋಡಿ ಕಂಪ್ಯೂಟರ್ ಪರ್ಚೇಸ್ಡ್ 15,000. ನೆಕ್ಸ್ಟ್ ಕರೆಂಟ್ ಬಿಲ್ ಪೇಯ್ಡ್ ಇದು ಪೇಮೆಂಟ್ ಕ್ಯಾಶ್ ಕರೆಂಟ್ ಬಿಲ್ ಪೇಯ್ಡ್ ಎಷ್ಟಿದೆ ಅಮೌಂಟು 250. ನೆಕ್ಸ್ಟ್ ಬಂದ್ಬಿಟ್ಟು ಆಫೀಸ್ ಎಕ್ಸ್ಪೆನ್ಸಸ್ ಯಾವುದ್ರ ಮುಖಾಂತರ ಥ್ರೂ ಬ್ಯಾಂಕ್. ಸೊ SBI ಅಂತ ತೊಗೊಳ್ಳಿ. ಆಫೀಸ್ ಎಕ್ಸ್ಪೆನ್ಸಸ್ ಎಷ್ಟಿದೆ 32,000. ಓಕೆ ವ್ಯೂವರ್ಸ್, ಸೊ ನಾವು ಪ್ರಾಬ್ಲಮ್ ಸಮೇತ ನಾವು ಒಂದು ಎಂಟ್ರಿ ಮಾಡಿದ್ದೀವಿ ಅಕೌಂಟಿಂಗ್ ವೋಚರಲ್ಲಿ. ಈಗ ನಾವು ಎರರ್ ರೆಕ್ಟಿಫಿಕೇಶನ್ ಅನ್ನೋದು ಮಾಡಬೇಕಾಗ್ತದೆ. ಎರರ್ ರೆಕ್ಟಿಫಿಕೇಶನ್ ಎಲ್ಲಿ ಹೋಗ್ಬಿಟ್ಟು ಮಾಡಬೇಕಾಗ್ತದೆ ಅಂತಂದರೆ ಫಸ್ಟ್ ನಾವು ಅದಕ್ಕೆ ಮುಂಚೆ ಎಸ್ಕೇಪ್ ಅಂತ ಮಾಡ್ಕೊಳ್ಳಿ. ಬಿ ಪ್ರೆಸ್ ಮಾಡಿರಿ. ಬ್ಯಾಲೆನ್ಸ್ ಅನ್ನೋದು ಎಷ್ಟು ಬಂದಿದೆ 46,650. ಓಕೆ ವ್ಯೂವರ್ಸ್, ಸೊ ಈಗ ನಾವು ಎಸ್ಕೇಪ್ ಮಾಡ್ಕೊಳ್ಳಿ. ಇದನ್ನ ಡಿಸ್ಪ್ಲೇ ಹತ್ರ ಬನ್ನಿ. ಸೊ ಡೇ ಬುಕ್ ಅಂತ ತಗೊಳ್ಳಿ. ಈಗ ನಮಗೆ ಸ್ಕೂಟರ್ 18,000 ಇದೆ. ಸೊ ಇಲ್ಲಿ ನೋಡಿ ಈ ಎರರ್ ರೆಕ್ಟಿಫಿಕೇಶನ್ ಮಾಡ್ತಾ ಇರೋದು ಈಗ ಸ್ಕೂಟರ್ ಪರ್ಚೇಸ್ಡ್ ಥ್ರೂ ಬ್ಯಾಂಕ್. ಅಂದ್ರೆ ಆಕ್ಚುಲಿ ಎಷ್ಟಾಗಿದೆ ಅಲ್ಲಿ 18,000 ಇದೆ. ಎಷ್ಟು 18,000. ಸೊ ಅದೇ ಎಷ್ಟಾಗಬೇಕು 80,000 ಆಗಬೇಕು. ಎಷ್ಟು 80,000. ಸೊ ಈಗ ನಾನು ಅದನ್ನ ಚೇಂಜಸ್ ಮಾಡಬೇಕಂದ್ರೆ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈಗ ಸ್ಕೂಟರ್ ಪರ್ಚೇಸ್ ಥ್ರೂ ಬ್ಯಾಂಕ್ ಅನ್ನೋದು ಕರೆಕ್ಟ್ ಆಗಿದೆ. SBI ಬ್ಯಾಂಕ್. ಇದು ಅಮೌಂಟ್ ಎಷ್ಟಾಗಬೇಕು 80,000 ಆಗಬೇಕು. ಎಷ್ಟು 80,000. ಎಕ್ಸೆಪ್ಟ್ SR. ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಲ್ರಿ ಪೇಯ್ಡ್ ಥ್ರೂ ಬ್ಯಾಂಕ್ 5,500. ಸೊ ಸ್ಯಾಲ್ರಿನ ನೋಡಿ ಚೆಕ್ ಮಾಡಿ ಎಷ್ಟಿದೆ 15,000 ಇದೆ. ಅದು ರಾಂಗ್ ಆಗಿ ಎಂಟ್ರಿ ಆಗಿದೆ ಅಮೌಂಟು. ಸ್ಯಾಲ್ರಿ ಪೇಯ್ಡ್ ಅಂದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲೇನಿದೆ ಬ್ಯಾಂಕ್ ಮುಖಾಂತರ ಬ್ಯಾಂಕ್ ಅಂತ ಕ್ಯಾಶ್ ಇದೆ ಅದನ್ನ SBI ಬ್ಯಾಂಕ್ ಅಂತ ಮಾಡ್ಕೊಳ್ಳಿ. ಸ್ಯಾಲ್ರಿ ಪೇಯ್ಡ್ ಎಷ್ಟಿದೆ 15,000 ಇರೋದು 5,500 ಆಗಬೇಕು. ಓಕೆ ವ್ಯೂವರ್ಸ್, ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಎಕ್ಸೆಪ್ಟ್ SR ನೋ. ನೆಕ್ಸ್ಟ್ ಬಂದ್ಬಿಟ್ಟು ಡೊನೇಷನ್ ರಿಸೀವ್ಡ್ ಥ್ರೂ ಬ್ಯಾಂಕ್. ಸೊ ಡೊನೇಷನ್ ಅನ್ನೋದು ರಿಸೀವ್ ಆಗ್ತಾ ಇರೋದ್ರಿಂದಲ್ಲಿ F6 ಅಂತ ಎಂಟ್ರಿ ಮಾಡಿದೀವಿ ಆಲ್ರೆಡಿ ರಿಸಿಪ್ಟ್ ಅಲ್ಲಿ. ಇಲ್ಲಿ ಏನಾಗಿದೆ ನೋಡಿ ಡೊನೇಷನ್ ರಿಸೀವ್ಡ್ ಥ್ರೂ ಬ್ಯಾಂಕ್ 6,000. ಇಲ್ಲಿ ಎಷ್ಟಿದೆ 600 ಇದೆ. ಅಂದ್ರೆ ಇಲ್ಲಿ ಎಷ್ಟಾಗಬೇಕು 6,000 ಆಗಬೇಕು. ಸೊ ಇಲ್ಲಿ ಕ್ಯಾಶ್ ಇದೆಲ್ಲ ಬ್ಯಾಂಕ್ ಅಂತ ಹೇಳಿದ್ರಿಂದ ಬ್ಯಾಂಕ್ ಅಂತ ತಗೊಳ್ಳಿ 6,000. ನೆಕ್ಸ್ಟ್ ಬಂದ್ಬಿಟ್ಟು ಕರೆಂಟ್ ಬಿಲ್ ಪೇಯ್ಡ್ ಥ್ರೂ ಬ್ಯಾಂಕ್. ಸೊ ಕರೆಂಟ್ ಬಿಲ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ 250 ಇದೆ ನೋಡಿ, ಇಲ್ಲಿ ಚೆಕ್ ಮಾಡಿ 250 ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕ್ಯಾಶ್ ಅಂತ ಆಗಿದೆ ಟ್ರಾನ್ಸಾಕ್ಷನ್. ಇಲ್ಲಿ ಏನಂತ ಹೇಳಿದ್ದಾರೆ ಕರೆಂಟ್ ಬಿಲ್ ಪೇಯ್ಡ್ ಥ್ರೂ ಬ್ಯಾಂಕ್. ಇಲ್ಲಿ ಬ್ಯಾಂಕ್ ಅಂತ ತೊಗೊಳ್ಬೇಕಾಗ್ತದೆ ನಾವು. ಸೊ ಕರೆಂಟ್ ಬಿಲ್ 1,250 rupees. ಎಕ್ಸೆಪ್ಟ್ SR ನೋ. ನೆಕ್ಸ್ಟ್ ಬಂದ್ಬಿಟ್ಟು ಆಫೀಸ್ ಎಕ್ಸ್ಪೆನ್ಸಸ್. ಸೊ ಆಫೀಸ್ ಎಕ್ಸ್ಪೆನ್ಸಸ್ ನೋಡಿ ಎಷ್ಟಿದೆ 32,000 ಇದೆ. ಎಷ್ಟಿದೆ 32,000 ಇದೆ. ಆಕ್ಚುಲಿ ಆಗ್ಬೇಕಾಗಿರೋದು ಎಷ್ಟದು ಅದು ಕ್ಯಾಶ್ ಮುಖಾಂತರ ಆಗ್ತಾ ಇರೋದು. ಬ್ಯಾಂಕ್ ಅಲ್ಲದು ಕ್ಯಾಶ್ ಅಂತ ತಗೊಳ್ಳಿ. ಎಷ್ಟು 3,200. ಎಷ್ಟಾಗಿದೆ ಅಲ್ಲಿ 32,000 ಆಗಿದೆ. ಬಟ್ ನಾವು ಎಷ್ಟು ಹಾಕ್ಬೇಕಾಗಿರೋದಲ್ಲಿ 3,200. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೊಬೈಲ್ ಪರ್ಚೇಸ್ 12,000. ಇಲ್ಲಿ ನೋಡಿ ನೀವು ಭಾಳ ಕೇರ್ಫುಲ್ ಆಗಿ ಐಡೆಂಟಿಫೈ ಮಾಡಬೇಕಾಗ್ತದೆ. ಇಲ್ಲಿ ಮೊಬೈಲ್ ಪರ್ಚೇಸ್ 12,000
ಬಟ್ ರಿಪ್ಲೇಸ್ ಕಂಪ್ಯೂಟರ್ ಪರ್ಚೇಸ್ 15,000. ಬಟ್ ನಾವು ಕಂಪ್ಯೂಟರ್ ಅನ್ನೋದು ಪರ್ಚೇಸ್ ಮಾಡಿದೀವಿ ಅಂತೇಳಿ ಲೆಡ್ಜರ್ ನೇಮ್ ಕ್ರಿಯೇಟ್ ಮಾಡಿದೀವಿ. ಆಕ್ಚುಲಿ ನಾವು ತಗೊಂಡಿರೋದು ಮೊಬೈಲ್. ಸೊ ಹಂಗಾಗಿ ಇಲ್ಲಿ ನಾವು ಕಂಪ್ಯೂಟರ್ ಬದಲು ಮೊಬೈಲ್ ಅಂತೇಳಿ ಲೆಡ್ಜರ್ ನೇಮ್ ಕೊಡಬೇಕಾಗ್ತದೆ. ಲೆಡ್ಜರ್ ನೇಮ್ ನಾವು ಎಡಿಟ್ ಮಾಡಬೇಕಾದ್ರೆ ನಾವು ಎಸ್ಕೇಪ್ ಮಾಡಿ, ಫಸ್ಟ್ ಎಸ್ಕೇಪ್. ಸೊ ಅಕೌಂಟ್ಸ್ ಇನ್ಫೋ, ಲೆಡ್ಜರ್ಸ್. ಸೊ ಆಲ್ಟರ್ ತಗೊಳ್ಳಿ, ಆಲ್ ಐಟಮ್. ಇಲ್ಲಿ ನೋಡಿ ಕಂಪ್ಯೂಟರ್ ಅಂತಿದೆ ಅಲ್ವಾ, ನಮಗೆ ಬೇಕಾಗಿರೋದು ಯಾವುದು? ಮೊಬೈಲ್. ಸೊ ಮೊಬೈಲ್ ಇದನ್ನ ಡಿಲೀಟ್ ಅಂತ ಮಾಡಿ ಮೊಬೈಲ್ ಅಂತ ಎಂಟ್ರಿ ಹಾಕಿ. ಸೊ ಮೊಬೈಲ್ ಅನ್ನೋದು ಆಫೀಸ್ ಪರ್ಪಸ್ಗೆ ಅದು ಫಿಕ್ಸ್ಡ್ ಅಸೆಟ್ ಬರುತ್ತೆ, ಹಂಗಾಗಿ ಇದನ್ನ ಅಂಡರ್ ಗುಡ್ ಫಿಕ್ಸ್ಡ್ ಅಸೆಟ್ ಅಂತ ಮಾಡಬೇಕಾಗ್ತದ. ಸೊ ಕಂಟಿನ್ಯೂ ಆಗಿ ಎಂಟರ್ ಮಾಡಿ ಎಕ್ಸೆಪ್ಟ್ ಎಸ್ ಆರ್ ನೋ ಸೇವ್ ಮಾಡ್ಕೊಳ್ಳಿ, ಎಸ್ಕೇಪ್ ಎಸ್ಕೇಪ್. ಸೊ ಈಗ ನೀವು ಡಿಸ್ಪ್ಲೇ ಹತ್ರ ಬನ್ನಿ. ಸೊ ಡೇ ಬುಕ್ ಅಂತ ಹೋಗಿ ಅಲ್ಲಿ ನೋಡಿ, ನಿಮಗೆ ನೋಡಿ ಕಂಪ್ಯೂಟರ್ ಇತ್ತಲ್ವಾ, ಮೊಬೈಲ್ ಅನ್ನೋದಾಗಿದೆ. ಈಗ ಮೊಬೈಲ್ ಮೇಲೆ ಬನ್ನಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಗೆ ಎಷ್ಟಿದೆ ಮೊಬೈಲ್ ರೇಟ್? 12,000 ಇದೆ. ಓಕೆ, 15,000 ಇರೋದು 12,000 ಆಗಬೇಕಾಗಿದೆ. 12,000. ಎಕ್ಸೆಪ್ಟ್ ಎಸ್ ಸರ್ ನೋ. ಸೊ ಓಕೆ ವ್ಯೂವರ್ಸ್, ಈಗ ಬ್ಯಾಲೆನ್ಸ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಸೊ ಬಿ ಪ್ರೆಸ್ ಮಾಡಿ ಡೈರೆಕ್ಟ್ ಆಗಿ. ಸೊ ನೋಡಿ ಈಗ ವ್ಯೂವರ್ಸ್, ನಮಗೆ ನೆಟ್ ಲಾಸ್ ಅನ್ನೋದು ಬಂದಿದೆ 3,950. ಸೊ ಮೊದಲು ಜಾಸ್ತಿ ಇತ್ತು, ಈಗ ಕಡಿಮೆ ಆಗಿದೆ. ಓಕೆ ವ್ಯೂವರ್ಸ್, ನಮಗೆ ಎರರ್ ರೆಕ್ಟಿಫಿಕೇಶನ್ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದು ಈಗ ನಾವು ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್.